ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭರತ್ ಸರ್ ಮಾತಾಡ್ತಾ ಇರೋದು ಆಫೀಸರ್ಸ್ ಅಡ್ಡಾದಿಂದ. ಇವತ್ತಿನ ಒಂದು ವಿಡಿಯೋ ಬಹಳ ವಿಶೇಷವಾದಂತಹ ಒಂದು ವಿಡಿಯೋ ಇದೆ. ಇವತ್ತು ನಾವು 5 ಸ್ಟೆಪ್ಸ್ ಫಾರ್ ಕ್ವಿಕ್ ಸಕ್ಸಸ್ ಅನ್ನುವಂಥ ಒಂದೆರಡು ವಿಷಯವನ್ನು ಇವತ್ತು ನೋಡ್ತಾ ಹೋಗ್ತೇವೆ. ಇವತ್ತು ನಮ್ಮ ಎಜುಕೇಷನಲ್ ಲೈಫಲ್ಲಿ ಇರ್ಬೋದು, ಪರ್ಸನಲ್ ಲೈಫಲ್ಲಿ ಇರ್ಬೋದು, ಅಥವಾ ನಮ್ಮ ಕರಿಯರಲ್ಲಿ ಇರ್ಬೋದು, ಸಾಕಷ್ಟು ಕಡೆ ನಾವು ಬಹಳಷ್ಟು ಎಫರ್ಟನ್ನು ಹಾಕ್ತಾ ಇರ್ತೇವೆ. ಹಗಲಿ ರಾತ್ರಿ ನಾವು ಎಫರ್ಟನ್ನು ಹಾಕಿ ಸಕ್ಸಸ್ಗಾಗಿ ನಾನಾ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇನ್ನು ನಮ್ಮ ಕಾಂಪಿಟೇಟಿವ್ ಓದ್ತಕ್ಕಂಥ ಹುಡುಗರು ಬಹಳಷ್ಟು ಎಫರ್ಟ್ ಹಾಕ್ತಿರ್ತಾರೆ, ಬಟ್ ಅದಕ್ಕೆ ತಕ್ಕಂಥ ಫಲಗಳು ಸಿಗ್ತಾ ಇರೋದಿಲ್ಲ, ಅಥವಾ ಸಿಕ್ಕಂಥ ಫಲಗಳು ಅವರ ಪೊಟೆನ್ಷಿಯಲ್ಗೆ ಮ್ಯಾಚ್ ಆಗ್ತಿರೋದಿಲ್ಲ. ಯಾಕೆ, ಎಲ್ಲಿ ಫೇಲ್ಯೂರ್ ಆಗ್ತಾ ಇದೆ, ಇದರ ಕುರಿತಾಗಿ ಇವತ್ತಿನ ವಿಡಿಯೋದೊಳಗಡೆ ಒಂದು 5 ಸ್ಟೆಪ್ಸ್ ಫಾರ್ ಕ್ವಿಕ್ ಸಕ್ಸಸ್ ಅನ್ನುವಂಥ ಒಂದು ವಿಷಯದ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಸ್ಟೆಪ್, ಇಟ್ ಇಸ್ ದಿ ಕ್ಲಾರಿಟಿ ಈಸ್ ದ ಕ್ಲಾರಿಟಿ. ಸ್ಪಷ್ಟತೆ ಇದೆ. ನಾ ಏನು ಮಾಡ್ಬೇಕು ಅನ್ಕೊಂಡಿದ್ದೀನಿ, ನಾ ಏನು ಮಾಡ್ತಾ ಇದ್ದೀನಿ, ಕ್ಲಾರಿಟಿ. ಬಹಳಷ್ಟು ಕಡೆ ನಮಗೆ ಕ್ಲಾರಿಟಿ ಇರೋದಿಲ್ಲ, ಗೊಂದಲಗಳಿರ್ತವೆ. ಯಾವುದೋ ಒಂದು ಕೆರಿಯರ್ ಚೂಸ್ ಮಾಡಬೇಕಾದಾಗ ಅವರು ಈ ಕೆರಿಯರ್ ಚೂಸ್ ಮಾಡಂತ ಹೇಳ್ತಾರೆ, ರಿಲೇಷನ್ಶಿಪ್ಪಲ್ಲಿ ಇವರು ಹೇಳ್ತಾರೆ, ಇನ್ನೊಂದು ಕಡೆ ಮತ್ತೊಬ್ಬರು ಹೇಳ್ತಾರೆ. ಸೊ ಈ ರೀತಿ ನಾವು ಏನಾಗಿರ್ತೈತೆ, ನಮ್ಮ ಒಂದು ಓನ್ ಅಭಿಪ್ರಾಯಗಳಿಗೆ ಬೆಲೆ ಕೊಟ್ಟಿರೋದಿಲ್ಲ, ಕ್ಲಾರಿಟಿ ಇರೋದಿಲ್ಲ, ದ್ವಂದ್ವಗಳಿರ್ತವೆ. ಬಟ್ ಕ್ಲಾರಿಟಿ ಇಟ್ ಸೆಲ್ಫ್ ಇಸ್ ದ ಪವರ್. ಕ್ಲಾರಿಟಿ ಈಸ್ ಸೂಪರ್ ಪವರ್. ಸ್ಪಷ್ಟತೆ ಇರಬೇಕು. ಇನ್ನು ನೆಕ್ಸ್ಟ್, ಇಲ್ಲಿ ಅರ್ನಾಲ್ಡ್ ಶ್ವಾರ್ಜ್ನೆಗರ್ ಬಗ್ಗೆ ಒಂದೆರಡು ಪಾಯಿಂಟ್ ಅನ್ನು ನಾನು ಹೇಳ್ತಾ ಇದ್ದೀನಿ. ಅರ್ನಾಲ್ಡ್ ಶ್ವಾರ್ಜ್ನೆಗರ್ ವೆರಿ ಫೇಮಸ್ ಪರ್ಸನಾಲಿಟಿ ಇನ್ ದ ವರ್ಲ್ಡ್. ಅವರು ಒಂದು ಮಾತನ್ನ ಹೇಳ್ತಾರೆ, ಏನಂತೀವಿ, ಐ ಸೆಟ್ ಅ ಗೋಲ್ ಅಂಡ್ ದೆನ್ ಐ ಡೂ ವಾಟ್ ಎವರ್ ಇಟ್ ಟೇಕ್ಸ್ ಟು ಅಚೀವ್ ಇಟ್. ನಾನು ಮೊದಲು ಒಂದು ಗೋಲನ್ನು ಸೆಟ್ ಮಾಡ್ತೀನಿ, ಆ ಗೋಲ್ ಸೆಟ್ ಮಾಡಿ ಆದಮೇಲೆ ಅದು ನನಗೆ ಆ ಗೋಲನ್ನು ರೀಚ್ ಆಗುತ್ತೆ, ಏನೇನು ಬೇಕಲ್ಲ ಅದನ್ನೆಲ್ಲವನ್ನು ನಾನು ಮಾಡ್ತಾ ಹೋಗ್ತೀನಿ ಅಂತ. ಅಂದರೆ ಇದರ ಅರ್ಥ, ಅರ್ನಾಲ್ಡ್ ಶ್ವಾರ್ಜ್ನೆಗರ್ ಹ್ಯಾಸ್ ದಿ ಕ್ಲಾರಿಟಿ. ಕ್ಲಾರಿಟಿ ಈಸ್ ದ ಪವರ್. ಸ್ಪಷ್ಟತೆ ಇದೆ. ನಮ್ಗೆ ಎಷ್ಟೋ ಬಾರಿ ಸ್ಪಷ್ಟತೆ ಇರೋದಿಲ್ಲ. ಈ ದಾರಿಯಲ್ಲಿ ಹೋಗಬೇಕು, ಈ ದಾರಿಯಲ್ಲಿ ಹೋಗಬೇಕು, ಯಾರೋ ಈ ದಾರಿಯಲ್ಲಿ ಹೋಗೋದು ಕೂಡ ನಾವು ಅದರಲ್ಲಿ ಹೋಗಿರ್ತೀವಿ. ಇವನ್ ನಮ್ಮ ಡಿಗ್ರಿ ಮಾಡಿದ್ದಿರ್ಬೋದು, ಅಥವಾ ನಾವು ಚೂಸ್ ಮಾಡಿದಂಥ ನಮ್ಮ ಕೆರಿಯರ್ ಪಾತ್ಗಳಿರ್ಬೋದು, ನಮ್ಮ ಓನ್ ಡಿಸಿಷನ್ಗಳು ಬಹಳ ಕಡಿಮೆ ಇರ್ತವೆ. ಇನ್ಫ್ಲೂಯೆನ್ಸಿಂಗ್ ಡಿಸಿಷನ್ಗಳನ್ನೇ ಬಹಳ ಆಗಿರ್ತವೆ. ಇನ್ನೊಬ್ಬರನ್ನ ನೋಡಿ ಆ ದಾರಿ ಒಳಗಡೆ ಹೋಗೋದು, ಅಥವಾ ಮನೆ ಒಳಗಡೆ ಯಾರೋ ಹೇಳಿದ್ರು ಅಂತ ಆ ದಾರಿ ಒಳಗಡೆ ಹೋಗೋದು. ದಟ್ ಈಸ್ ವಾಟ್ ಕ್ಲಾರಿಟಿ ಈಸ್ ದ ಪವರ್. ಸ್ಪಷ್ಟತೆ ಅನ್ನೋದು ಒಂದು ಶಕ್ತಿ. ಇನ್ನು ಈ ಅರ್ನಾಲ್ಡ್ ಶ್ವಾರ್ಜ್ನೆಗರ್ ಏನೇನು ಮಾಡಿದ್ದಾರೆ ಸಾಧನೆಗಳನ್ನು. He is a great politician in United States. He is a successful entrepreneur, ಒಬ್ಬ ಶ್ರೇಷ್ಠ ಉದ್ಯಮಿಯವರು. ಅದರ ಜೊತೆಗೆ ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್, ಸೋಷಿಯಲ್ ವರ್ಕರ್, ಅದರ ಜೊತೆಗೆ ಹಾಲಿವುಡ್ ಆ್ಯಕ್ಟರ್. ನೋಡಿ, ಹಾಲಿವುಡ್ ಫಿಲ್ಮ್ ಆ್ಯಕ್ಟರ್ ಆಗಿ, ಪೊಲಿಟಿಷಿಯನ್ ಆಗಿ, ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಆಗಿ, ಸೋಷಿಯಲ್ ವರ್ಕರ್ ಆಗಿ, ಎಲ್ಲ ಕ್ಷೇತ್ರಗಳಲ್ಲೂ ಸಕ್ಸಸ್ ಆದಂಥ ವ್ಯಕ್ತಿ. ಸೊ ಹೌ ಇಟ್ ಈಸ್ ಪಾಸಿಬಲ್? ಬಿಕಾಸ್ ಆಫ್ ದಿ ಕ್ಲಾರಿಟಿ. ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಲಕ್ಷ್ಯ ಇದೆ. You want to become a politician, we have to focus on that. We have to become a bodybuilder, we have to focus on that. ಬಟ್ ನಮ್ಮಲ್ಲಿ ಏನಾಗ್ತಾ ಇದೆ, ಈ ಫೋಕಸ್ ಡೈವರ್ಟ್ ಆಗ್ತದೆ. ಫೋಕಸ್ ಡೈವರ್ಟ್ ಆಗೋದ್ರಿಂದ ನಮ್ಮ ಪೊಟೆನ್ಷಿಯಾಲಿಟಿ ಕಡಿಮೆ ಆಗ್ತದೆ, ನಮ್ಮ ಸಾಮರ್ಥ್ಯ ಕಡಿಮೆ ಆಗ್ತದೆ. ಒಂದೇ ಟೈಮ್ ಒಳಗಡೆ 3-4 ಕೆಲಸಗಳನ್ನು ನಾವು ಮೈ ಮೇಲೆ ಹಾಕೊಳ್ಳೋದ್ರಿಂದ ನಮ್ಮ ಡಿವಿಯೇಷನ್ ಆಗ್ತದೆ, ನಮ್ಮ ಶಕ್ತಿ ಏನಾಗ್ತಾ ಇದೆ, ವೇ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ಇವ್ರು ಹೇಳಿದ್ರು ಅದು ಕ್ಲಾರಿಟಿ. ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಿ ಕ್ಲಾರಿಟಿ. ಕ್ಲಾರಿಟಿ ಇತ್ತು ಅಂತಂದ್ರೆ ನಮಗೇನು ಬರೋದು, ಫೋಕಸ್. ನಾನು ಅದನ್ನೇ ಮಾಡಬೇಕು ಅಂತಂದರೆ ಅದರ ಮೇಲೆ ಫೋಕಸ್ ಹೋಗ್ತದೆ. ವೆನ್ ಎವರ್ ಮೈಂಡ್ ಫೋಕಸಸ್ ಇಟ್ ಗೆಟ್ಸ್ ಜೂಮ್ಡ್ ಇನ್. ನಮ್ಮ ಮೈಂಡು ಯಾವುದರ ಮೇಲೆ ಫೋಕಸ್ ಮಾಡ್ತೈತಲ್ಲ ಅದರ ಮೇಲೆ ಇನ್ನೂ ಝೂಮ್ ಆಗಿ, ಇನ್ನೂ ಆಳವಾಗಿ, ಇನ್ನೂ ಅದರ ಬಗ್ಗೆ ಸ್ಪಷ್ಟತೆಯನ್ನು ಕೊಡ್ತಾ ಹೋಗ್ತದೆ. ದೆನ್ ವಿ ಕ್ಯಾನ್ ಅಚೀವ್ ದೋಸ್ ಥಿಂಗ್ಸ್. ನೆಕ್ಸ್ಟ್, ಸೊ ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀವಿ, ಕ್ಲಾರಿಟಿ. ಯಾವುದ್ರ ಬಗ್ಗೆ ಕ್ಲಾರಿಟಿ ಇರಬೇಕು? ಕ್ಲಾರಿಟಿ ಅಬೌಟ್ ವಾಟ್ ಯು ವಾಂಟ್ ಇನ್ ಯುವರ್ ಕೆರಿಯರ್. ನಮ್ಮ ಕರಿಯರ್ ಒಳಗಡೆ ನಮ್ಗೆ ಏನು ಬೇಕು, ಎಕ್ಸಾಕ್ಟ್ಲಿ ವಾಟ್ ವಿ ವಾಂಟ್, ದಟ್ ಈಸ್ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ ವಾಟ್ ವಿ ವಾಂಟ್. ನನಗೆ ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಚೂಸ್ ಮಾಡೋಕ್ಕೆ ಸಾಧ್ಯ ಇರಬೇಕು. ಅವ್ರು ಅದನ್ನು ಚೂಸ್ ಮಾಡಿದ್ದಾರೆ, ಇವ್ರು ಇದನ್ನು ಚೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್, ನೋ ವಾಟ್ ಯು ವಾಂಟ್ ಇನ್ ಯುವರ್ ಪರ್ಸನಲ್ ಲೈಫ್. ನನ್ನ ಪರ್ಸನಲ್ ಲೈಫ್ ಒಳಗಡೆ ನನ್ನ ಲೈಫ್ ಯಾವ ರೀತಿ ಇರಬೇಕು. ನೋ ವಾಟ್ ಯು ವಾಂಟ್ ಇನ್ ಯುವರ್ ರಿಲೇಷನ್ಶಿಪ್. ಹೌ ಶುಡ್ ಬಿ ಅವರ್ ರಿಲೇಷನ್ಶಿಪ್. ನಮ್ಮ ಸಂಬಂಧಗಳು ಹೆಂಗಿರಬೇಕು, ನಮ್ಮ ಪರ್ಸನಲ್ ಲೈಫ್ ಹೆಂಗಿರಬೇಕು, ವೈಯಕ್ತಿಕ ಬದುಕು, ಇದರ ಜೊತೆಗೆ ನಮ್ಮ ಕೆರಿಯರ್ ಯಾವ ರೀತಿ ಇರಬೇಕು. ದಿಸ್ ಈಸ್ ವಾಟ್ ವಿ ನೀಡ್ ಟು ಚೂಸ್. ಯಾವ ರೀತಿ ಇರಬೇಕು ಅನ್ನೋದು ನಮಗೊಂದು ಸ್ಪಷ್ಟವಾದಂತಹ ಒಂದು ಪರಿಕಲ್ಪನೆ ಇದ್ದರೆ ನಾವು ಅಲ್ಲಿಗೆ ಹೋಗೋದು ಬಹಳ ಈಸಿ ಆಗ್ತಾ ಹೋಗುವುದು. ಇನ್ನು ಸ್ಟೆಪ್ 2, ವೆನ್ ಯು ಎಕ್ಸ್ಪಾಂಡ್ ಆರ್ ವೆನ್ ಯು ಸ್ಟ್ರೆಚ್ ಯು ವಿಲ್ ಗ್ರೋ. ವೆನ್ ಯು ಸ್ಟ್ರೆಚ್ ಯು ಗ್ರೋ. ನಾವು ಯಾವಾಗ ಸ್ಟ್ರೆಚ್ ಆಗ್ತೀವಿ ಅವಾಗ ನಾವು ಬೆಳಿತೀವಿ. ವೆನ್ ಯು ಸ್ಟ್ರೆಚ್ ಯುವರ್ ಲಿಮಿಟ್ಸ್ ವಿಲ್ ಗೋಯಿಂಗ್ ಟು ಎಕ್ಸ್ಪಾಂಡ್. ಇಫ್ ಯು ಎಕ್ಸ್ಪಾಂಡ್ ಯುವರ್ ಎಕ್ಸ್ಪಾಂಡೆಡ್ ಲಿಮಿಟ್ಸ್, ಯುವರ್ ಲಿಮಿಟ್ಸ್ ವಿಲ್ ಬಿಕಮ್ ಲಿಮಿಟ್ಲೆಸ್. ನಮ್ಮಲ್ಲಿ ಏನಾಗ್ತದೆ ಅಂತಂದರೆ, ನಮ್ಮ ಒಳಗಡೆ ಹಾಕೊಂಡಂಥ ಕೆಲವೊಂದು ಬಂಧನಗಳು. ನನಗೆ 6 ಅವರ್ ಮಾತ್ರ ಓದಕ್ಕೆ ಸಾಧ್ಯ ಇದೆ, ನನಗೆ 8 ಅವರ್ ಮಾತ್ರ ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ, ಇದಕ್ಕಿಂತ ಹೆಚ್ಚು ನನಗೆ ಆಗೋದಿಲ್ಲ. ಈ ರೀತಿ ನಮ್ಮ ಮೈಂಡ್ ಒಳಗಡೆ ನಾವು ಹಾಕೊಂಡಂಥ ಬೇಲಿಗಳು, ಇದನ್ನು ತೆಗೆಯಕ್ಕೆ ಸಾಧ್ಯ ಇದೆ. ಹಂತವಾಗಿ ಇದನ್ನು ತೆಗೆಯಕ್ಕೆ ಸಾಧ್ಯ ಇದೆ. ನನಗೆ 6 ಅವರ್ ಮಾತ್ರ ಇವತ್ತು ಓದೋಕ್ಕಾಗ್ತಾ ಇದೆ, ನಾನು ನಾಳೆ 6 ಅವರ್ 15 ನಿಮಿಷ ಎಕ್ಸ್ಟ್ರಾ ಓದ್ತೀನಿ.
ನಾಡಿದ್ದು 15 ನಿಮಿಷ, ಇನ್ನು 15 ನಿಮಿಷ, ಇನ್ನು 15 ನಿಮಿಷ. 2 ವಾರಕ್ಕಂತಂದ್ರೆ ಇದು 10 ಅವರ್ ಆಗುತ್ತೆ. ಇಫ್ ಇಟ್ ವಿಲ್ ಇನ್ಕ್ರೀಸಸ್ ಟು 10 ಅವರ್ಸ್ ವಿ ಕ್ಯಾನ್ ಅಚೀವ್ ದಿ ವಂಡರ್ಸ್. ನಾವು ಅದ್ಭುತಗಳನ್ನೇ ಸೃಷ್ಟಿ ಮಾಡ್ತೀವಿ. ಬಟ್ ಹಂತವಾಗಿ ಅದನ್ನ ಎಕ್ಸ್ಪಾಂಡ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಸೆಕೆಂಡ್ ಸ್ಟೆಪ್, ವೆನ್ ಯು ಸ್ಟ್ರೆಚ್ ಯು ವಿಲ್ ಗ್ರೋ. ವೆನ್ ಯು ಸ್ಟ್ರೆಚ್ ಯುವರ್ ಲಿಮಿಟ್ಸ್ ವಿಲ್ ಬಿಕಮ್ ಎಕ್ಸ್ಪಾಂಡೆಡ್ ಲಿಮಿಟ್ಸ್ ಲೀಡ್ಸ್ ಟು ಲಿಮಿಟ್ಲೆಸ್ ಆಕ್ಷನ್ಸ್. ಸೊ ಹೀಗೆ ಹಂತವಾಗಿ ನಾವು ನಮ್ಮ ಲಿಮಿಟೇಷನ್ಗಳನ್ನು ಮೀರಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸ್ಟೆಪ್ 3, ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ದಟ್ ಇಸ್ ಕನ್ಸಿಸ್ಟೆಂಟ್ ಆಕ್ಷನ್. ಸತತ ಪರಿಶ್ರಮ ಅಂತ ಹೇಳ್ತೀವಿ. ಕನ್ಸಿಸ್ಟೆಂಟ್ ಆಕ್ಷನ್, ಸತತ ಪರಿಶ್ರಮ. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಸತತವಾಗಿ ನಾವು ಪರಿಶ್ರಮ ಮಾಡ್ತೇವೆ. ಸತತ ಪರಿಶ್ರಮ ಇರಬೇಕಂದ್ರೆ ಮತ್ತೆ 2 ಬಹಳ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್. ಫಸ್ಟ್ ಒನ್ ಇಸ್ ಕಮಿಟ್ಮೆಂಟ್, ಸೆಕೆಂಡ್ ಒನ್ ಇಸ್ ಇಂಪ್ಲಿಮೆಂಟೇಷನ್. ಕಮಿಟ್ಮೆಂಟ್ ಆ್ಯಂಡ್ ಇಂಪ್ಲಿಮೆಂಟೇಷನ್. ಕಮಿಟ್ಮೆಂಟ್ ಅಂತಂದ್ರೆ ಏನು? ಬದ್ಧತೆ. ನಾನು ಇದನ್ನು ಮಾಡಿದ್ದೀನಿ, ಇದನ್ನು ಮಾಡಬೇಕಂತ ನಾನು ಅನ್ಕೊಂಡಿದ್ದೀನಿ, ಇವತ್ತು ಇದನ್ನೇ ಮಾಡ್ತೀನಿ, ನಾಳೆ ಇದನ್ನೇ ಮಾಡ್ತೀನಿ, ನಾಡಿದ್ದು ಇದನ್ನೇ ಮಾಡ್ತೀನಿ. ಓಕೆ, ಸೊ ಇದನ್ನ ಕಮಿಟ್ಮೆಂಟ್, ಬದ್ಧತೆ. ನಾಡಿದ್ದು ನಾನು ಅದನ್ನ ಗೋಲ್ ಚೇಂಜ್ ಮಾಡಿ ಮತ್ತೊಂದು ಗೋಲ್ ಸೆಟ್ ಮಾಡ್ತೀನಿ ಅಂತ. ಸೊ ಕಮಿಟ್ಮೆಂಟ್ ಶುಡ್ ಬಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇಂಪ್ಲಿಮೆಂಟೇಷನ್, ಅನುಷ್ಠಾನ ಆಗಬೇಕು. ನಾವು ಏನು ಅನ್ಕೊಂಡಿದೀವಿ ಅದಕ್ಕೆ ಸ್ಟಿಕ್ ಆಗಿದ್ದೀವಿ, ಅದ್ರ ಜೊತೆಗೆ ಅದನ್ನ ಅನುಷ್ಠಾನ ಮಾಡ್ತಾ ಹೋಗ್ತಾ ಇದ್ವಿ, ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಹೋಗ್ತಾ ಇದ್ವಿ. ಕಮಿಟ್ಮೆಂಟ್ ಅಂಡ್ ಇಂಪ್ಲಿಮೆಂಟೇಷನ್. ಕಮಿಟ್ಮೆಂಟ್ ಅಂಡ್ ಇಂಪ್ಲಿಮೆಂಟೇಷನ್ ಲೀಡ್ಸ್ ಟು ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿ ಲೀಡ್ಸ್ ಟು ಸಕ್ಸಸ್. ಈಗಾಗಲೇ ನಾವು ಕೆಲವು ಜನ ಸಾಧಕರನ್ನ ನೋಡಿದ್ರಿ. ಸಚಿನ್ ತೆಂಡೂಲ್ಕರ್ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, APJ ಅಬ್ದುಲ್ ಕಲಾಂ ಅವರು ಇರ್ಬೋದು, ನರೇಂದ್ರ ಮೋದಿ ಅವರು ಇರ್ಬೋದು, ಅಥವಾ ಎಲಾನ್ ಮಸ್ಕ್ ಇರ್ಬೋದು. ಸಾಕಷ್ಟು ಜನ ಸತತ ಪರಿಶ್ರಮ, ಕನ್ಸಿಸ್ಟೆಂಟ್ ಆಕ್ಷನ್, ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅಂತೇಳಿ ಜಗತ್ತಿಗೆ ತೋರಿಸಿಕೊಟ್ಟಂಥವ್ರು. ಇದ್ರೊಳಗಡೆ ಎಲಾನ್ ಮಸ್ಕ್, ಇತ್ತೀಚೆಗೆ ನಾವೆಲ್ಲ ನಮ್ಮ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಎಲಾನ್ ಮಸ್ಕ್ ಜಗತ್ತಿನ 2ನೇ ಶ್ರೀಮಂತ ವ್ಯಕ್ತಿ ಇದ್ದಾರೆ ಈಗ ಸದ್ಯ ಫೋರ್ಬ್ಸ್ ಒಳಗಡೆ. ಇನ್ನು ಬ್ಲೂಮ್ಬರ್ಗ್ಸ್ ಲಿಸ್ಟ್ ಒಳಗಡೆ ಫಸ್ಟ್ ಬಂದಿದೆ. 2 ಲಿಸ್ಟ್ ಒಳಗಡೆ ಇನ್ನೊಂದು 4 ತಿಂಗಳೊಳಗಡೆ ಹಿ ವಿಲ್ ಬಿಕಮ್ ದ ರಿಚೆಸ್ಟ್ ಮ್ಯಾನ್ ಆನ್ ಪ್ಲಾನೆಟ್ ಅರ್ತ್. ಹೌ ಇಟ್ ಈಸ್ ಪಾಸಿಬಲ್ ಈಸ್ ಬಿಕಾಸ್ ಹಿ ಈಸ್ ಎಕ್ಸ್ಪಾಂಡೆಡ್ ದ ಲಿಮಿಟ್ಸ್ ಕಂಟಿನ್ಯೂಸ್ಲಿ. ಸೊ ಸುಮಾರು ಒಂದು 10 ರಿಂದ 18 ಕಂಪನಿಗಳನ್ನ ಇವತ್ತು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೊ ಅದು ಬಹಳಷ್ಟು ವೇರಿಯಸ್ ಫೀಲ್ಡ್ಸ್ ಒಳಗಡೆ ಆ ಕಂಪನಿಗಳು ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ನಾಸಾದವರಿಗೆ ಮಾಡೋಕ್ಕಾಗದೇ ಇರುವಂಥ ಸಾಧನೆಯನ್ನ ಎಲಾನ್ ಮಸ್ಕ್ ಮಾಡ್ತಾ ಇದ್ದಾರೆ. ಎಲಾನ್ ಮಸ್ಕ್ ಬೇಸಿಕಲಿ ಇಸ್ ನಾಟ್ ಅ ಸೈನ್ಸ್ ಸ್ಟೂಡೆಂಟ್. ಸೈನ್ಸ್ ಸ್ಟೂಡೆಂಟ್ ಆಗದೆ ಸೈನ್ಸ್ ಫೀಲ್ಡ್ ಅಲ್ಲಿ ಬಂದು ಇವತ್ತು ನಾಸಾ, ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ಅವರಿಗೆ ಮಾಡೋಕ್ಕಾಗದೇ ಇರುವಂಥ ಸಾಧನೆಗಳನ್ನ ಕಲ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ಅದನ್ನ ಮಾಡಿ ತೋರಿಸ್ತಾ ಇದ್ದೀವಿ. ದಟ್ ಈಸ್ ವಾಟ್ ಈಸ್ ಎಕ್ಸ್ಪಾಂಡೆಡ್ ದಿ ಲಿಮಿಟ್. ಎಲಾನ್ ಮಸ್ಕ್ ಅವ್ರ ಬಗ್ಗೆ ಮುಂದೆ ಬರುವಂಥ ಕೆಲವೊಂದು ವಿಡಿಯೋಗಳಲ್ಲಿ ತಮಗೆ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಇನ್ನು ನಾವು ನೆಕ್ಸ್ಟ್ ನೋಡೋದಾದ್ರೆ ಸ್ಟೆಪ್ ನಂಬರ್ 4, ಎನಿಥಿಂಗ್ ಯು ಕೆನಾಟ್ ಮೆಜರ್ ಯು ಕೆನಾಟ್ ಇಂಪ್ರೂವ್. ಯಾವುದನ್ನ ನಿಮಗೆ ಅಳತೆ ಮಾಡೋಕ್ಕಾಗೋದಿಲ್ಲ ಅದನ್ನು ನಾವು ಇಂಪ್ರೂವ್ ಮಾಡೋಕ್ಕಾಗೋದಿಲ್ಲ. ನಾವು ಏನೇ ಕೆಲಸ ಮಾಡಿದ್ರು ವಿ ನೀಡ್ ಟು ಮೆಜರ್ ದಟ್. ನಾನು ಇಷ್ಟು ವರ್ಕ್ ಎಫರ್ಟ್ ಹಾಕಿದ್ದೀನಿ, ಅದಕ್ಕೆ ಇಷ್ಟು ಪ್ರತಿಫಲ ಬಂದಿದೆ. ನಾನು ಇಷ್ಟು ಎಫರ್ಟ್ ಹಾಕಿದ್ದೀನಿ, ಅದಕ್ಕೆ ಈ ರೀತಿ ನನಗೆ ಒಂದು ಸಕ್ಸಸ್ ಸಿಗ್ತಾ ಇದೆ. ಸೊ ಯು ನೀಡ್ ಟು ಮೆಜರ್, ಯು ನೀಡ್ ಟು ಟೇಕ್ ದ ಫೀಡ್ಬ್ಯಾಕ್ ಯುವರ್ ಸೆಲ್ಫ್. ನಮ್ಮಷ್ಟಕ್ಕೆ ನಾವೇ ಫೀಡ್ಬ್ಯಾಕ್ ತಗೋಬೇಕು. ಇಷ್ಟು ನಾನು ಎಫರ್ಟ್ ಹಾಕ್ತಾ ಇದ್ದೀನಿ, ವಾಟ್ ಐ ಆಮ್ ಗೆಟಿಂಗ್, ವಾಟ್ ಸೊಸೈಟಿ ಈಸ್ ಗೆಟಿಂಗ್, ದಟ್ ಈಸ್ ವಾಟ್ ಅನಾಲಿಟಿಕ್ಸ್. ಈ ಅನಾಲಿಟಿಕ್ಸ್ ಮಾಡಬೇಕು. ಇಲ್ಲಿ 2 ತಿಂಗಳು ಸ್ಟೆಪ್ 4 ಒಳಗಡೆ ನಾವು 2 ಬಗ್ಗೆ ಬಹಳ ಕಾನ್ಸಂಟ್ರೇಷನ್ ಮಾಡಿರಬೇಕು. ಯಾವುದಂತಂದ್ರೆ ವಾಟ್ ವೆಂಟ್ ರಾಂಗ್ ಆ್ಯಂಡ್ ವಾಟ್ ಕುಡ್ ಬಿ ಇಂಪ್ರೂವ್ಡ್. ವಾಟ್ ವೆಂಟ್ ರಾಂಗ್, ವಾಟ್ ಕುಡ್ ಬಿ ಇಂಪ್ರೂವ್ಡ್. ಏನು ತಪ್ಪಾಯಿತು, ನಾನು ಈಗಾಗಲೇ ಮಾಡಿದ್ರೊಳಗಡೆ ಏನೇನು ತಪ್ಪುಗಳಾಗಿದ್ದಾವ, ಯಾಕೆ ತಪ್ಪುಗಳಾಗಿದ್ದಾವ, ಆ ತಪ್ಪುಗಳನ್ನು ನಾನು ಹೆಂಗೆ ಕರೆಕ್ಟ್ ಮಾಡಬೇಕು, ರೆಕ್ಟಿಫೈ ಮಾಡಬೇಕು. ಇತರರು ತಪ್ಪುಗಳನ್ನು ಮಾಡ್ತಾ ಇದ್ದಾರಾ ಅಥವಾ ಇಲ್ಲ, ಅವರು ತಪ್ಪುಗಳನ್ನು ಮಾಡ್ತಾ ಇದ್ರೆ ಅವ್ರು ಯಾಕೆ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ, ಆ ತಪ್ಪುಗಳಿಂದ ನಾವು ಕಲಿತು ಮುಂದಿನ ತಪ್ಪುಗಳನ್ನು ಅವ್ರನ್ನ ಕಡಿಮೆ ಮಾಡಿ. ಮತ್ತು ಅವ್ರು ತಪ್ಪುಗಳನ್ನೇ ಮಾಡ್ತಾ ಇಲ್ಲ ಅಂತಂದ್ರೆ ಯಾಕೆ ಮಾಡ್ತಾ ಇಲ್ಲ, ಅಂಥ ಕ್ವಾಲಿಟಿ ಅವ್ರ ಕಡೆ ಏನಿದೆ, ಆ ಕ್ವಾಲಿಟಿಯನ್ನು ನಾನು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು. ದಿಸ್ ಇಸ್ ವಾಟ್ ವಿ ನೀಡ್ ಟು ಪ್ರಾಕ್ಟೀಸ್. ನೆಕ್ಸ್ಟು ವಾಟ್ ಕುಡ್ ಬಿ ಇಂಪ್ರೂವ್. ಯಾವುದೇ ಕೆಲಸ ಮಾಡಿ, ಎಷ್ಟೇ ಅಚ್ಚುಕಟ್ಟಾಗಿ ಮಾಡಲಿ, ಎಷ್ಟೇ ಅದ್ಭುತವಾಗಿ ಮಾಡಲಿ, ಬಟ್ ಅದರೊಳಗಡೆ ಇಂಪ್ರೂವ್ಮೆಂಟ್ ಆಲ್ವೇಸ್ ಇದೆ. ಇಂಪ್ರೂವ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಇವತ್ತು ನಾನು ಒಂದು ಹಳೆ ವಿಡಿಯೋ ಮಾಡಿದ್ದೀನಿ, ಇವತ್ತೊಂದು ವಿಡಿಯೋ ಮಾಡ್ತೀನಿ, ನಾಳೆ ಒಂದು ವಿಡಿಯೋ. ಪ್ರತಿ ವಿಡಿಯೋಗೂ ಒಂದು ಇಂಪ್ರೂವ್ಮೆಂಟ್ ಇರುತ್ತೆ. ಅದರೊಳಗಡೆ ಬೌದ್ಧಿಕವಾಗಿ ಇರಲಿ, ಟೆಕ್ನಾಲಜಿಕಲ್ ಇರಲಿ, ಯಾವುದೇ ಕಾರಣದಿಂದ ಇರಲಿ, ಆಲ್ವೇಸ್ ದೇರ್ ವಿಲ್ ಬಿ ಇಂಪ್ರೂವ್ಮೆಂಟ್. ಹೆಂಗೆ ಇನ್ನೂ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಹೌ ವಿ ವಿಲ್ ಕನೆಕ್ಟ್ ಟು ದೆಮ್. ಸೊ ಇದು ಯಾವಾಗಲೂ ಇದನ್ನು ಯಾವ ರೀತಿ ಮಾಡಬೇಕು, ಅನಾಲಿಟಿಕ್ಸ್ ಇರಬೇಕು, ಡೇಟಾಬೇಸ್ ಇರಬೇಕು, ಶೆಡ್ಯೂಲಿಂಗ್ ಇರಬೇಕು, ಪ್ಲಾನಿಂಗ್ ಇರಬೇಕು. ಸೊ ಇವೆಲ್ಲದರ ಮೂಲಕ ಹೌ ವಿ ಕುಡ್ ಇಂಪ್ರೂವ್, ಆಲ್ವೇಸ್ ವಾಟ್ ವೆಂಟ್ ರಾಂಗ್ ಆ್ಯಂಡ್ ವಾಟ್ ಕುಡ್ ಬಿ ಇಂಪ್ರೂವ್. ಇವೆರಡೂ ಇದ್ದು ಅಂತಂದರೆ ನಾವು ನಮ್ಮ ಮೆಜರ್ ಮಾಡ್ಬೋದು, ನಮ್ಮ ಸಕ್ಸಸ್ಸನ್ನು ಮೆಜರ್ ಮಾಡ್ತಾ ಹೋಗ್ಬೋದು. ದಿಸ್ ಇಸ್ ದಿ ಸ್ಟೆಪ್ 4. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದ ಫೈನಲ್ ಸ್ಟೆಪ್, ದಟ್ ಇಸ್ ದಿ 5th ಸ್ಟೆಪ್, ದಟ್ ಇಸ್ ಎಲ್ಲಿದ್ದೀನಿ, ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ, ನೆಕ್ಸ್ಟು ಯಾವ ರೀತಿ ಹೋಗಬೇಕು. ಈ 3 ಕ್ಲಾರಿಟಿ ಇರಬೇಕು. ನಾವೀಗ ಸದ್ಯ ಎಲ್ಲಿದ್ದೀವಿ ಅನ್ನೋದು ದಿಸ್ ಇಸ್ ದ ಫ್ಯಾಕ್ಟ್, ಇದು ಫ್ಯಾಕ್ಟ್. ಎಲ್ಲಿ ಹೋಗ್ಬೇಕು ಮಾಡಿದ್ದೀವಿ, ದಟ್ ಇಸ್ ದಿ ಗೋಲ್. ಅಲ್ಲಿ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕಂತೇಳಿ ನಾವು ದಾರಿಯನ್ನು ಹುಡುಕ್ತಾ ಇದ್ದೀವಿ ಅಂತಂದರೆ ದಟ್ ಇಸ್ ದಿ ಕ್ಲಾರಿಟಿ.
ಕ್ಲಾರಿಟಿ ಇದ್ದಾಗ ನಮ್ಗೆ ಹೆಂಗೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ತದೆ. ಕ್ಲಾರಿಟಿ ಬರ್ಬೇಕಂತಂದ್ರೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿರ್ತದೆ. ಸೊ ಇವೆಲ್ಲ ಇರಬೇಕು ಅಂತಂದ್ರೆ ವಿ ನೀಡ್ ಟು ಫಾಲೋ ಆಲ್ ದೀಸ್ 5 ಸ್ಟೆಪ್ಸ್. ಸೊ ನಾನು ಈಗ ಎಲ್ಲಿದ್ದೀನಿ, ಎಲ್ಲಿಗೆ ಹೋಗ್ಬೇಕು ಮಾಡಿದ್ದೀನಿ, ನೆಕ್ಸ್ಟ್ ಹೆಂಗೆ ಹೋಗ್ಬೇಕು ಮಾಡಿದ್ದೀನಿ. ಸೊ ಇವೆಲ್ಲವನ್ನ ನಾವು ಯಾವುದರಿಂದ ತೆಗಿಬೋದು? ಸೊ ಕ್ಲಾರಿಟಿ. ಇನ್ನೊಂದು ಹೆಂಗೆ ಹೋಗ್ಬೇಕು ನಾವು, ಇದರೊಳಗಡೆ ನಮಗೆ ಬಹಳ ಹೆಲ್ಪ್ ಮಾಡೋದು, ಒಂದು ನಮ್ಗೆ ಏನಿರಬೇಕು, ಫೋಕಸ್ ಇರಬೇಕು. ನೆಕ್ಸ್ಟು ಇನೋವೇಷನ್, ಇಮ್ಯಾಜಿನೇಷನ್, ಎಕ್ಸ್ಪೀರಿಯನ್ಸ್. ನಮ್ಮ ಗೋಲು ಇದಿದೆ, ನಾವು ಇಲ್ಲಿದ್ದೀವಿ, ಇಲ್ಲಿ ಹೋಗ್ಬೇಕಾದ್ರೆ ಹೆಂಗೆ ಹೋಗಬೇಕು ಇದನ್ನ ನಾವು ತಿಳ್ಕೊಳ್ಳೋದು ನಮ್ಮ ನಾಲೆಡ್ಜ್ ಮೇಲೆ, ನಮ್ಮ ಎಕ್ಸ್ಪೀರಿಯನ್ಸ್, ನಮ್ಮ ಇಮ್ಯಾಜಿನೇಷನ್ ಪವರ್ ಆ್ಯಂಡ್ ಇನೋವೇಷನ್ ಪವರ್, ಇದ್ರ ಮೇಲೆ ನಾವು ಹೆಂಗೆ ಹೋಗಬೇಕು. ಯಾಕಂದ್ರೆ ಒಂದು ಗುರಿ ತಲುಪಕ್ಕೆ ಹಲವಾರು ದಾರಿಗಳಿರ್ತವೆ. ಅದರೊಳಗಡೆ ವಿಚ್ ಇಸ್ ದ ಸ್ಮಾರ್ಟೆಸ್ಟ್ ವೇ ವಿಚ್ ಸೂಟ್ಸ್ ಮೀ, ನಮಗೆ ಯಾವ ಸೂಟ್ ಆಗ್ತದೆ ಅಲ್ಲಿಗೆ ಹೋಗ್ಬೇಕಾದ್ರೆ ಇದನ್ನ ನಾವು ಥಿಂಕ್ ಮಾಡೋಕ್ಕೆ ಸಾಧ್ಯ. ಸೊ ಇಲ್ಲಿ ನಾವು 5 ಸ್ಟೆಪ್ ಅನ್ನು ನೋಡಿದ್ವಿ. ಕ್ವಿಕ್ ಸಕ್ಸೆಸ್ ಫಾರ್ 5 ಸ್ಟೆಪ್ಸ್ ಅಂತ ನೋಡಿದ್ವಿ. ಅದ್ರ ಒಳಗಡೆ ಕ್ಲಾರಿಟಿ ಇಸ್ ದ ಪವರ್, ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಸ್ಟ್ರೆಚ್ ಯುವರ್ ಲಿಮಿಟ್ಸ್, ಯು ವಿಲ್ ಗೋಯಿಂಗ್ ಟು ಗ್ರೋ. ಥರ್ಡ್ ಒನ್, ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಫೋರ್ತ್ ಒನ್, ಕೆನಾಟ್ ಮೆಜರ್ ಯು ಕೆನಾಟ್ ಇಂಪ್ರೂವ್, ಅಂತಂದ್ರೆ ನಮ್ಮ ಸಕ್ಸಸ್ ಅನ್ನ ನಾವು ಮೆಜರ್ ಮಾಡ್ತಾ ಹೋಗಬೇಕು, ಎಫರ್ಟ್ ಅನ್ನು ಮೆಜರ್ ಮಾಡಬೇಕು. ಫಿಫ್ತ್ ಸ್ಟೆಪ್, ಎಲ್ಲಿದ್ದೀವಿ, ಎಲ್ಲಿಗೆ ಹೋಗ್ತಾ ಇದೀವಿ, ಮತ್ತೆ ಹೆಂಗೆ ಹೋಗ್ಬೇಕು, ದಿಸ್ ಕ್ಲಾರಿಟಿ ಶುಡ್ ಬಿ ದೇರ್. ಈ 5 ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ಕ್ವಿಕ್ ಸಕ್ಸಸ್ ನಿಮ್ದಾಗ್ತದೆ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ವಿಶ್ ಯು ಆಲ್ ದ ವೆರಿ ಬೆಸ್ಟ್.